Dear students, welcome you all to LMS Digital Learning classes. In this today's session number 30, we will discuss about meaning and features of joint venture account from Financial Accounting 1 of BCom first semester syllabus, Karnataka University, Dharwad. When two or more persons join together to carry out a specific business and share the profits on predetermined basis, it is said to be ಜಾಯಿಂಟ್ ವೆಂಚರ್. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಒಂದು ನಿರ್ದಿಷ್ಟವಾದಂಥ ವ್ಯಾಪಾರ ವಹಿವಾಟನ್ನು ಮಾಡಿ ಅದರಿಂದ ಬರ್ತಕ್ಕಂಥ ಲಾಭವನ್ನು ಮತ್ತು ನಷ್ಟವನ್ನು ಹಂಚಿಕೊಳ್ತಕ್ಕಂಥ ಪ್ರಕ್ರಿಯೆ ಮತ್ತು ಒಪ್ಪಂದವನ್ನು ಜಾಯಿಂಟ್ ವೆಂಚರ್ ಅಂತ ಕರೀತಾರೆ. ಮೀನಿಂಗ್ ಆಫ್ ಜಾಯಿಂಟ್ ವೆಂಚರ್ ನೋಡೋದಾದರೆ, ಎ ಜಾಯಿಂಟ್ ವೆಂಚರ್ ಈಸ್ ಯೂಶುವಲಿ ಎ ಟೆಂಪರವರಿ ಪಾರ್ಟ್ನರ್ಶಿಪ್ ವಿತೌಟ್ ದ ಯೂಸ್ ಆಫ್ ಫರ್ಮ್ ನೇಮ್ ಅಂತ ಕರಿತೀವಿ. ಸೊ ನಾರ್ಮಲಿ ಒಂದು ಜಾಯಿಂಟ್ ವೆಂಚರ್ನ ಟೆಂಪ್ರವರಿ ಪಾರ್ಟ್ನರ್ಶಿಪ್ ಅಂತ ಕೂಡ ಕರೀತಾರೆ. ಕ್ಯಾರಿಂಗ್ ಎ ಪರ್ಟಿಕ್ಯುಲರ್ ಬಿಸ್ನೆಸ್ ಪ್ಲ್ಯಾನ್ ಇನ್ ವಿಚ್ ದ ಪಾರ್ಟೀಸ್ ಅಗ್ರೀಸ್ ಟು ಕಾಂಟ್ರಿಬ್ಯೂಟ್ ದ ಕ್ಯಾಪಿಟಲ್ ಆ್ಯಂಡ್ ಶೇರ್ ದ ಪ್ರಾಫಿಟ್ಸ್ ಆರ್ ಲಾಸಸ್. ದ ಪಾರ್ಟೀಸ್ ಇನ್ ದ ಜಾಯಿಂಟ್ ವೆಂಚರ್ ಆರ್ ಆಲ್ಸೋ ನೋನ್ ಆ್ಯಸ್ ಕೋ ವೆಂಚರ್ಸ್ ಅಂತ ಕರಿತೀವಿ. ಜಾಯಿಂಟ್ ವೆಂಚರ್ಸಲ್ಲಿ ಬರ್ತಕ್ಕಂತಹ ಪಾರ್ಟೀಸನ್ನು ಅಥವಾ ವ್ಯಕ್ತಿಗಳನ್ನು ನಾವು ಕೋ ವೆಂಚರ್ಸ್ ಅಂತ ಕರಿತೀವಿ. ಆ ಕೋ ವೆಂಚರ್ಸ್ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಆ ವ್ಯಾಪಾರ ವಹಿವಾಟಿಂದ ಬಂದಂತಹ ಲಾಭ ಮತ್ತು ನಷ್ಟವನ್ನು ಎರಡನ್ನೂ ಸಹ ಹಂಚಿಕೊಳ್ತಾರೆ. ಸೊ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಸ್ಪೆಕ್ಯುಲೇಷನ್ ಇನ್ ಶೇರ್ಸ್, ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್, ಇವನ್ನು ನಾವು ಜಾಯಿಂಟ್ ವೆಂಚರ್ ಎಕ್ಸಾಂಪಲ್ಸ್ ಅಂತ ಕರಿಬಹುದು. ಫೀಚರ್ಸ್ ಆಫ್ ಜಾಯಿಂಟ್ ವೆಂಚರ್ ನೋಡೋದಾದರೆ, ಟೂ ಆರ್ ಮೋರ್ ಪರ್ಸನ್ಸ್ ಆರ್ ನೀಡೆಡ್ ಇನ್ ಜಾಯಿಂಟ್ ವೆಂಚರ್ ಅಂತ ಹೇಳ್ತಾರೆ. ಸೊ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಒಂದು ಜಾಯಿಂಟ್ ವೆಂಚರ್ ಬಿಸ್ನೆಸ್ಸಲ್ಲಿ ಅವಶ್ಯಕತೆ ಇರುತ್ತೆ. ಇಟ್ ಈಸ್ ಎನ್ ಅಗ್ರಿಮೆಂಟ್ ಟು ಎಕ್ಸಿಕ್ಯೂಟ್ ಅ ಪರ್ಟಿಕ್ಯುಲರ್ ವೆಂಚರ್ ಆರ್ ಅ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್, ಸೇ ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಮಾಡಿಕೊಂಡಿರ್ತಕ್ಕಂತಹ ಅಗ್ರಿಮೆಂಟ್ಸನ್ನು ನಾವು ಜಾಯಿಂಟ್ ವೆಂಚರ್ ಅಂತ ಕರಿತೀವಿ. ಇಟ್ ಈಸ್ ಟೆಂಪ್ರವರಿ ಇನ್ ನೇಚರ್ ಅಂತ ಕರಿತೀವಿ. ಸೊ ದ ಅಗ್ರಿಮೆಂಟ್ ರಿಗಾರ್ಡಿಂಗ್ ದ ವೆಂಚರ್ ಆಟೋಮೆಟಿಕಲಿ ಸ್ಟ್ಯಾಂಡ್ಸ್ ಟರ್ಮಿನೇಟೆಡ್ ಆ್ಯಸ್ ಸೂನ್ ಆ್ಯಸ್ ದ ವೆಂಚರ್ ಈಸ್ ಕಂಪ್ಲೀಟೆಡ್ ಅಂತ ಹೇಳ್ತಾರೆ. ಅಂದರೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪೂರ್ತಿ ಆದ ನಂತರ ಆ ಜಾಯಿಂಟ್ ವೆಂಚರ್ ಎಕ್ಸಿಸ್ಟೆನ್ಸಲ್ಲಿರೋದಿಲ್ಲ, ಟರ್ಮಿನೇಟ್ ಆಗುತ್ತೆ, ಅಂದರೆ ಮುಕ್ತಾಯವಾಗುತ್ತದೆ. ಸೊ ಜಾಯಿಂಟ್ ವೆಂಚರಲ್ಲಿ ಬರ್ತಕ್ಕಂತಹ ಕೋ ವೆಂಚರ್ಸ್ ಏನಿದ್ದಾರೆ ಅವರು ಪ್ರಾಫಿಟ್ಸ್ ಮತ್ತು ಲಾಸನ್ನು ಅಗ್ರೀಡ್ ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾರೆ. ಸೊ ಇನ್ ಕೇಸ್ ಆ ಜಾಯಿಂಟ್ ವೆಂಚರ್ ಅಗ್ರಿಮೆಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಶೇರ್ ಮಾಡ್ಕೊಳ್ಳೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಪ್ಪಂದ ಇಲ್ಲ ಅಂದ ಪಕ್ಷದಲ್ಲಿ ಆ ವ್ಯಾಪಾರ ವಹಿವಾಟಿಂದ ಬಂದಂತಹ ಲಾಭವನ್ನು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ನಡೆಯುತ್ತೆ. ದೆನ್ ಕೋ ವೆಂಚರ್ಸ್ ಆರ್ ಫ್ರೀ ಟು ಕಂಟಿನ್ಯೂ ವಿತ್ ದೇರ್ ಓನ್ ಬಿಸ್ನೆಸ್ ಅನ್ಲೆಸ್ ಅಗ್ರೀಡ್ ಅದರ್ವೈಸ್ ಡ್ಯೂರಿಂಗ್ ದ ಲೈಫ್ ಆಫ್ ದ ವೆಂಚರ್ ಅಂತ ಕರಿತೀವಿ. ಜಾಯಿಂಟ್ ವೆಂಚರ್ ಬಿಸ್ನೆಸ್ಸನ್ನು ಮಾಡುವಾಗ ಅದರಲ್ಲಿ ಬರ್ತಕ್ಕಂಥ ಕೋ ವೆಂಚರ್ಸ್ ತಮ್ಮ ಬೇರೆ ಬಿಸ್ನೆಸ್ಸನ್ನು ಕೂಡ ಮಾಡಬಹುದು. Next is the difference between joint venture, partnership and consignment. In joint venture and partnership, some business is carried on by two or more persons and the profits are shared by all of them. ಸೊ ಈ ಜಾಯಿಂಟ್ ವೆಂಚರ್ ಮತ್ತು ಪಾರ್ಟ್ನರ್ಶಿಪ್ ಎರಡೂ ಅಗ್ರಿಮೆಂಟಲ್ಲಿ ಏನು ಅಂತಂದರೆ, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿರ್ತಾರೆ ಅಥವಾ ಪಾರ್ಟ್ನರ್ಸ್ ಅಂತ ಕರಿತೀವಿ. ಆ್ಯಂಡ್ ಬಂದಂಥ ಪ್ರಾಫಿಟನ್ನು ಎಲ್ಲ ಪಾರ್ಟ್ನರ್ಸು ಶೇರ್ ಮಾಡ್ಕೊತಾರೆ. ಎರಡೂ ಮೇಲ್ನೋಟಕ್ಕೆ ಒಂದೇ ಅಂತ ಕಂಡರೂ ಕೂಡ ಕೆಲವೊಂದು ಡಿಫರೆನ್ಸಸ್ ಇದೆ. ಸೊ ಅದು ಯಾವುದ್ಯಾವುದು ಅಂದರೆ, ಡಿಫರೆನ್ಸಸ್ ಬಿಟ್ವೀನ್ ಜಾಯಿಂಟ್ ವೆಂಚರ್ ಆ್ಯಂಡ್ ಪಾರ್ಟ್ನರ್ಶಿಪ್. ಸಿ, ಎ ಪಾರ್ಟ್ನರ್ಶಿಪ್ ಫರ್ಮ್ ಆಲ್ವೇಸ್ ಆ್ಯಸ್ ಎ ನೇಮ್. ಸೊ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಒಂದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಹೆಸರಿನ ಅವಶ್ಯಕತೆ ಇರ್ತದೆ. ವೆರಾಸ್ ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್ ದೇರ್ ಈಸ್ ನೋ ನೀಡ್ ಆಫ್ ಫರ್ಮ್ಸ್ ನೇಮ್ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಕಂಟಿನ್ಯೂಸ್ ಇನ್ ನೇಚರ್ ಅಂತ ಕರಿತೀವಿ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಒಂದು ಫರ್ಮ್ ರಿಜಿಸ್ಟರ್ ಆದರೆ ಅದು ಲೈಫ್ ಲಾಂಗ್ ತನ್ನ ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಇಟ್ ಈಸ್ ಕಂಟಿನ್ಯೂಸ್ ಇನ್ ನೇಚರ್ ಅಂತ ಕರಿತೀವಿ. ವೆರಾಸ್ ಜಾಯಿಂಟ್ ವೆಂಚರ್ ಕಮ್ಸ್ ಟು ಎಂಡ್ ಆ್ಯಸ್ ಸೂನ್ ಆ್ಯಸ್ ದ ವರ್ಕ್ ಈಸ್ ಕಂಪ್ಲೀಟೆಡ್. ಜಾಯಿಂಟ್ ವೆಂಚರಲ್ಲಿ ಯಾವುದೋ ಒಂದು ನಾವು ನಿರ್ದಿಷ್ಟವಾದಂಥ ಪ್ರಾಜೆಕ್ಟ್ ಮಾಡಲಿಕ್ಕೆ ಅಥವಾ ಒಂದು ಬಿಸ್ನೆಸ್ನ ಮಾಡಲಿಕ್ಕೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿರ್ತೀವಿ. ಒನ್ಸ್ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದ ನಂತರ ಇಡೀ ಜಾಯಿಂಟ್ ವೆಂಚರೇ ಟರ್ಮಿನೇಟ್ ಆಗೋಗುತ್ತೆ ಅಥವಾ ಕ್ಲೋಸ್ ಆಗುತ್ತೆ, ಎಂಡ್ ಆಗುತ್ತೆ ಅಂತ ಕರಿತೀವಿ.
ಮೂರನೇ ಡಿಫ್ರೆನ್ಸಸ್, ಸೆಪರೇಟ್ ಸೆಟ್ ಆಫ್ ಬುಕ್ಸ್ ಹ್ಯಾವ್ ಟು ಬಿ ಮೇಂಟೈನ್ಡ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಬಿಸ್ನೆಸ್ಸನ್ನು ಮಾಡ್ತಕ್ಕಂತಹ ಪಾರ್ಟ್ನರ್ಸ್ ಸಪ್ರೇಟ್ ಬುಕ್ಸನ್ನು ಮೇಂಟೈನ್ ಮಾಡಬೇಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೋಸ್ಕರ ಅಂತ ಹೇಳ್ತಾರೆ. ವೆರಾಸ್ ಜಾಯಿಂಟ್ ವೆಂಚರಲ್ಲಿ ಇಟ್ ಈಸ್ ಲೆಫ್ಟ್ ಟು ದ ಕೋ ವೆಂಚರ್ಸ್. ಸೊ ಅವರು ಜಾಯಿಂಟ್ ಸಪ್ರೇಟ್ ಬುಕ್ಸ್ ಆದರೂ ಮಾಡ್ಕೋಬೋದು ಅಥವಾ ಮಾಡ್ದಲೇ ಇರಬಹುದು. ಸೊ ಕಂಪಲ್ಸರಿ ಏನಿಲ್ಲ, ಮಾಡಲೇಬೇಕಂತ. ಫೋರ್ತ್ ಡಿಫರೆನ್ಸ್ ಈಸ್ ನೋ ಪಾರ್ಟ್ನರ್ ಕ್ಯಾನ್ ಕ್ಯಾರಿ ಆನ್ ಸಿಮಿಲರ್ ಬಿಸ್ನೆಸ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಬಿಸ್ನೆಸ್ಸನ್ನು ಮಾಡ್ತಿರ್ತಕ್ಕಂಥ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಬಿಟ್ಟು ಬೇರೆ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ವೆರಾಸ್ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸನ್ನು ಮಾಡ್ತಿರ್ತಕ್ಕಂಥ ಕೋ ವೆಂಚರ್ಸ್ ಅಥವಾ ಪಾರ್ಟ್ನರ್ಸ್ ಅಂತ ಏನು ಕರಿತೀವಿ, ಅವರು ಜಾಯಿಂಟ್ ವೆಂಚರ್ ಜೊತೆ ಸಿಮಿಲರ್ ಬಿಸ್ನೆಸ್ಸನ್ನು ಕೂಡ ಮಾಡಬಹುದು. ದೆನ್ ಫಿಫ್ತ್ ಡಿಫರೆನ್ಸ್, ದೋ ದ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಇಸ್ ನಾಟ್ ಕಂಪಲ್ಸರಿ, ಇಟ್ ಇಸ್ ಡಿಸೈರಬಲ್ ಅಂತ ಕರಿತೀವಿ. ಸೊ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ಅಂತ ಕರಿತೀವಿ. ವೆರಾಸ್ ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್ ದ ರಿಜಿಸ್ಟ್ರೇಷನ್ ಈಸ್ ನಾಟ್ ಅಟ್ ಆಲ್ ನೆಸಸರಿ ಅಂತ ಕರಿತೀವಿ. ಸಿಕ್ಸ್ತ್ ಡಿಫರೆನ್ಸ್, ಎ ಮೈನರ್ ಕ್ಯಾನ್ ಆಲ್ಸೋ ಬಿ ಅಡ್ಮಿಟೆಡ್ ಟು ದ ಬೆನಿಫಿಟ್ ಆಫ್ ದ ಫರ್ಮ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್. ಒಂದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಮೈನರ್ನು ಕೂಡ ಒಬ್ಬ ಪಾರ್ಟ್ನರ್ ಆಗ್ಬೋದು. ಮೈನರ್ ಅಂತಂದರೆ 18 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತಹ ವ್ಯಕ್ತಿಗಳು. ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್ ಎ ಮೈನರ್ ಕೆನಾಟ್ ಬಿ ಕೋ ವೆಂಚರ್ ಆ್ಯಸ್ ಹಿ ಈಸ್ ಇನ್ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಒಬ್ಬ ಮೈನರ್ ಕೋ ವೆಂಚರ್ ಆಗಲಿಕ್ಕೆ ಅವಕಾಶ ಇರೋದಿಲ್ಲ ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್. ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಜಾಯಿಂಟ್ ವೆಂಚರ್ ಆ್ಯಂಡ್ ಕನ್ಸೈನ್ಮೆಂಟ್. ಕನ್ಸೈನ್ಮೆಂಟ್ ಆ್ಯಂಡ್ ಜಾಯಿಂಟ್ ವೆಂಚರ್ ಆರ್ ಇನ್ ದ ನೇಚರ್ ಆಫ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ಡಿಫರೆಂಟ್ ಪಾರ್ಟೀಸ್. ಸೊ ಕನ್ಸೈನ್ಮೆಂಟ್ ಮತ್ತು ಜಾಯಿಂಟ್ ವೆಂಚರ್ ಇದು ಸಹ ಎಗ್ರಿಮೆಂಟ್ಗಳಾಗಿರ್ತವೆ. ಸೊ ಈ ಎಗ್ರಿಮೆಂಟಲ್ಲಿ ಪಾರ್ಟೀಸ್ ಅಂತ ಬರ್ತಾರೆ. ಸೊ ದೇ ಡೂ ದ ಬಿಸ್ನೆಸ್ ಕಂಬೈನ್ಡ್ಲಿ ಆ್ಯಂಡ್ ದೇ ಶೇರ್ ದ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್. ಬಟ್ ಎರಡರಲ್ಲೂ ಸಹ ಕೆಲವೊಂದು ವ್ಯತ್ಯಾಸವಿದೆ, ಡಿಫರೆನ್ಸಸ್ ಇದೆ. ಅದು ಯಾವುದು ಅಂದರೆ, ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್ ನಂಬರ್ ಆಫ್ ಕೋ ವೆಂಚರ್ಸ್ ಆರ್ ಯೂಶ್ವಲಿ 2, ಬಟ್ ಇಟ್ ಕ್ಯಾನ್ ಆಲ್ಸೋ ಬಿ ಮೋರ್ ದ್ಯಾನ್ 2 ಅಂತ ಕರಿತೀವಿ. ಸೊ ಇಬ್ಬರು ಅಥವಾ ಇಬ್ಬರಿಗಿನ್ನ ಹೆಚ್ಚಿನ ಕೋ ವೆಂಚರ್ಸ್ ಇರ್ತಾರೆ ಜಾಯಿಂಟ್ ವೆಂಚರಲ್ಲಿ. ವೆರಾಸ್ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್ ನಾರ್ಮಲಿ 2 ಪರ್ಸನ್ಸ್ ಆರ್ ಇನ್ವಾಲ್ವ್ಡ್. ಸೊ ಇಬ್ಬರೇ ವ್ಯಕ್ತಿಗಳಿರ್ತಕ್ಕಂಥದ್ದು. ಒಬ್ಬ ಕನ್ಸೈನಿ ಅಂತ ಕರಿತೀವಿ, ಇನ್ನೊಬ್ಬನ ಕನ್ಸೈನರ್ ಅಂತ ಕರಿತೀವಿ. ಸೆಕೆಂಡ್ ಒನ್, ರಿಲೇಷನ್ಶಿಪ್ ಬಿಟ್ವೀನ್ ಕೋ ವೆಂಚರ್ ಇಸ್ ದ್ಯಾಟ್ ಟೈಪ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಕೋ ವೆಂಚರ್ಸ್ ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್ಸ್ ಆರ್ ಲೈಕ್ ಪಾರ್ಟ್ನರ್ಸ್ ಇನ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇಬ್ಬರು ಕೂಡ ಓನರ್ಸ್ ಆಗಿರ್ತಾರೆ. ವೆರಾಸ್ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕನ್ಸೈನಿ ಆ್ಯಂಡ್ ಕನ್ಸೈನರ್ ಇಸ್ ದ್ಯಾಟ್ ದ ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್ ಅಂತ ಕರಿತೀವಿ. ಇಲ್ಲಿ ಕನ್ಸೈನರ್ ಪ್ರಿನ್ಸಿಪಲ್ ಆಗಿರ್ತಾನೆ, ಕನ್ಸೈನಿ ಏಜೆಂಟ್ ಆಗಿರ್ತಾನೆ. ಮೂರನೇದು, ದ ರಿಲೇಷನ್ಶಿಪ್ ಕಮ್ಸ್ ಟು ಎನ್ ಎಂಡ್ ಆ್ಯಸ್ ಸೂನ್ ಆಸ್ ದ ವೆಂಚರ್ ಇಸ್ ಕಂಪ್ಲೀಟೆಡ್. ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್ ನಾನು ಆಗಲೇ ಹೇಳ್ದಂಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದ ನಂತರ ಆ ರಿಲೇಷನ್ಶಿಪ್ ಅಥವಾ ಆ ಬಿಸ್ನೆಸ್ ಎಂಡ್ ಆಗುತ್ತೆ. ವೆರಾಸ್ ದ ಅರೇಂಜ್ಮೆಂಟ್ ಮೇ ಕಂಟಿನ್ಯೂ ಫಾರ್ ಲಾಂಗ್ ಟೈಮ್ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್. ಸೊ ಕನ್ಸೈನ್ಮೆಂಟಲ್ಲಿ ಆ ಪ್ರಾಜೆಕ್ಟ್ ಎಂಡ್ ಆಗುತ್ತೆ ಅಂತ ಇರೋದಿಲ್ಲ, ಇಟ್ ಮೇ ಕಂಟಿನ್ಯೂ ಫಾರ್ ದ ಲಾಂಗರ್ ಟೈಮ್. ಫೋರ್ತ್ ಡಿಫರೆನ್ಸ್ ಇಸ್ ಆಲ್ ದ ಕೋ ವೆಂಚರ್ಸ್ ಕಾಂಟ್ರಿಬ್ಯೂಟ್ಸ್ ಫಂಡ್ ಟು ಕಾಮನ್ ಪೂಲ್ ಅಂತ ಕರಿತೀವಿ. ಸೊ ಒಂದು ನಿರ್ದಿಷ್ಟ ವ್ಯವಹಾರವನ್ನು ಮಾಡಲಿಕ್ಕೆ ಸೊ ಎಲ್ಲ ಕೋ ವೆಂಚರ್ಸ್ ಹಣವನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇಟ್ ಇಸ್ ಕಾಲ್ಡ್ ಅಸ್ ಕ್ಯಾಪಿಟಲ್ ಅಂತ ಕರಿತೀವಿ. ವೆರಾಸ್ ಇನ್ ಕೇಸ್ ಆಫ್ ಕನ್ಸೈನ್ಮೆಂಟ್ ದ ಫಂಡ್ಸ್ ಆರ್ ಪ್ರೊವೈಡೆಡ್ ಓನ್ಲಿ ಬೈ ದ ಕನ್ಸೈನರ್ ಅಂತ ಕರಿತೀವಿ. ಕನ್ಸೈನರ್ ಅಂದರೆ ಪ್ರಿನ್ಸಿಪಲ್ ಯಾರು ಇರ್ತಾರೆ ಆ ವ್ಯಕ್ತಿ ಮಾತ್ರ ಕ್ಯಾಪಿಟಲ್ ಹಣವನ್ನು ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಕನ್ಸೈನ್ ಇದೇನು ಕೆಲಸ ಅಂತಂದರೆ ಆ ವ್ಯವಹಾರ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಆನ್ ಬಿಹಾಫ್ ಆಫ್ ಕನ್ಸೈನರ್. ಫಿಫ್ತ್ ಡಿಫರೆನ್ಸ್ ಈಸ್ ಜಾಯಿಂಟ್ ವೆಂಚರ್ ಮೇ ಬಿ ಫಾರ್ ಸೇಲ್ ಆಫ್ ಗೂಡ್ಸ್ ಆರ್ ಫಾರ್ ಕ್ಯಾರಿಂಗ್ ಆನ್ ಎನಿ ಅದರ್ ಆ್ಯಕ್ಟಿವಿಟಿ ಲೈಕ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಅಂತ ಕರಿತೀವಿ. ವೆರಾಸ್ ಕನ್ಸೈನ್ಮೆಂಟ್ ಅಂತಂದರೆ ಇಟ್ ಈಸ್ ಜನರಲಿ ಕನೆಕ್ಟೆಡ್ ವಿತ್ ಸೇಲ್ ಆಫ್ ಮೂವಬಲ್ ಗೂಡ್ಸ್ ಅಂತ ಕರಿತೀವಿ. ಇಟ್ ಈಸ್ ಓನ್ಲಿ ಕನ್ಸರ್ನ್ಡ್ ವಿತ್ ಸೇಲ್ ಆಫ್ ಗೂಡ್ಸ್ ಅಂತ ಕರಿತೀವಿ. ಸಿಕ್ಸ್ತ್ ಡಿಫರೆನ್ಸ್ ಇಸ್ ದ ಪ್ರಾಫಿಟ್ಸ್ ಈಸ್ ಶೇರ್ಡ್ ಬೈ ಆಲ್ ದ ಕೋ ವೆಂಚರ್ಸ್ ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್. In case of consignment, the profits belong to the consignor only. The consignee is entitled only to his commission. ಸೊ ಕನ್ಸೈನಿ ಅಥವಾ ಸೆಲ್ಲರ್ ಯಾರಿರ್ತಾನೆ ಅವನಿಗೆ ಕಮಿಷನ್ ಮಾತ್ರ ಸಿಗುತ್ತೆ. ಸೊ ಎಂಟೈರ್ ಪ್ರಾಫಿಟ್ ಕನ್ಸೈನರ್ಗೆ ಸಿಗುತ್ತೆ. ದೆನ್ ಜಾಯಿಂಟ್ ವೆಂಚರ್, ದೆರ್ ಇಸ್ ಜಾಯಿಂಟ್ ಓನರ್ಶಿಪ್ ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್ ಅಂತ ಕರಿತೀವಿ.
Consignment ಅಲ್ಲಿ consignor is the owner of the entire business.